ಹಾಯ್ ಫ್ರೆಂಡ್ಸ್, ಮೈಸೂರಿನಲ್ಲಿ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ಗಾರ್ಡನ್ಗೆ ಕರ್ಕೊಂಡು ಬಂದಿದ್ದೀನಿ. ಬೃಂದಾವನ್ ಗಾರ್ಡನ್ ಅಲ್ಲ, ಇದು ಬೋನ್ಸಾಯ್ ಗಾರ್ಡನ್. ಈ ಸಚ್ಚಿದಾನಂದ ಆಶ್ರಮದಲ್ಲಿರೋ ಬೋನ್ಸಾಯ್ ಗಾರ್ಡನ್. ಈ ಆಶ್ರಮ ಮತ್ತು ಈ ಪರ್ಟಿಕ್ಯುಲರ್ ಬೋನ್ಸಾಯ್ ಗಾರ್ಡನ್ನ ಅವರು 1986ರಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಹೆಚ್ಚು ಕಡಿಮೆ 450 ಮರಗಳಿಗಿಂತ ಹೆಚ್ಚಾದ ಮರಗಳಿದೆ. ಇದನ್ನ ಪ್ರಪಂಚಾದ್ಯಂತ ಸುಮಾರು ದೇಶಗಳಲ್ಲಿ ಇವರು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಕೆಲವು ಮರಗಳು ಫ್ರಮ್ USA ಇಂದ ಬಂದಿದೆ, ಕೆಲವು ಇಂಡೋನೇಷ್ಯಾ ಮತ್ತೆ ಸಿಂಗಪೂರ್, ಮಲೇಷ್ಯಾಗಳಂತ ದೇಶಗಳಿಂದನೂ ಕೂಡ ತಗೊಂಡ್ಬಂದಿದ್ದಾರೆ. ಹಾಗೆ ಮುಖ್ಯವಾಗಿ ಜಪಾನ್ ಮತ್ತೆ ಚೈನಾದಿಂದ ಕೂಡ ತಗೊಂಡ್ಬಂದಿದ್ದಾರೆ. ಸುಮಾರು ಜನ ಹೇಳೋ ಪ್ರಕಾರ ಈ ಬೋನ್ಸಾಯ್ ಗಿಡಗಳ ಆರಿಜಿನ್ ಒಂದು ಜಪಾನ್, ಹಾಗೂ ಸುಮಾರು ಬೋನ್ಸಾಯ್ ಗಾರ್ಡನ್ಸ್ಗಳನ್ನ ಕೂಡ ಅವರು ಜಪಾನಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ನಮ್ಮ ರಾಮಾಯಣಗಳಲ್ಲಿ ಮತ್ತು ಮಹಾಭಾರತಗಳಲ್ಲಿ ರೆಫರೆನ್ಸ್ ತಗೊಂಡ್ರೆ ಈ ರೀತಿ ಬೋನ್ಸಾಯ್ ಗಿಡಗಳು ನಮ್ಮ ಪೂರ್ವಜರು ಮಾಡ್ತಿದ್ರು ಅಂಥೇಳಿ ನಮಗೆ ಅಲ್ಲಿ ರೆಫರೆನ್ಸ್ಗಳು ಸಿಗುತ್ತೆ. ಆ ಕಾರಣಗಳಿಂದ ಈ ಬೋನ್ಸಾಯ್ ಬಂದು ಭಾರತದಲ್ಲೇ ಮೊದಲನೇ ಬಾರಿಗೆ ಉಟ್ಕೊಂಡಿದೆ. ಅದಾದಮೇಲೆ ಇದು ಚೈನಾ ಮತ್ತು ಜಪಾನ್ ದೇಶಗಳಿಗೆ ಹೋಗಿರಬಹುದು. ಈ ಆಶ್ರಮದ ಫೌಂಡರ್ ಮತ್ತು ಈಗ ನಡೆಸ್ಕೊಂಡು ಬರ್ತಾ ಇರುವಂಥ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ತಂದೆ ಕೂಡ ಒಂದು ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾರೆ. ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರಿಗೆ ಈ ವಿಷಯಗಳೆಲ್ಲ ತುಂಬಾ ಕನೆಕ್ಟ್ ಆಗಿರುತ್ತೆ. ಅವರು ಮನೆಯಲ್ಲಿ ಕೂಡ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಅವರು ಮನೇಲೇ ಬೆಳೆದಿರ್ತಾರೆ. ಇದಕ್ಕೆ ಈ ಜಾಗದ ಹೆಸರು ಕಿಷ್ಕಿಂಧ ಮೂಲಿಕಾ ಬೋನ್ಸಾಯ್ ಗಾರ್ಡನ್. ಕಿಷ್ಕಿಂಧ ನಿಮ್ಗೆ ಗೊತ್ತಿರೋ ಹಾಗೆ ಈ ರಾಮಾಯಣದಲ್ಲಿ ಈ ಹನುಮಾನ್ ಇದ್ದಂಥ ಜಾಗದ ಹೆಸರು ಕಿಷ್ಕಿಂಧ. ಶ್ರೀರಾಮನಿಗೆ ಏನೋ ಒಂದು ಸಮಸ್ಯೆ ಆದಾಗ ಅವರು ಒಂದು ಬೆಟ್ಟನೇ ತಂದ್ಬಿಡ್ತಾರೆ ಆಯುರ್ವೇದಿಕ್ಗೋಸ್ಕರ. ಇದೇ ಕಾನ್ಸೆಪ್ಟ್ ಇರ್ಬೋದು ಮೋಸ್ಟ್ಲಿ ಈ ಬೋನ್ಸಾಯ್ ಮರಗಳು ಈ ರೀತಿ ಪಾಟ್ನಲ್ಲಿ ಬರೋದಕ್ಕೆ. ಯಾಕಂತಂದರೆ ನಾವು ಸಾಮಾನ್ಯ ಮನುಷ್ಯರು ಬೆಟ್ಟನ ಎತ್ಕೊಬರೋಕ್ಕಾಗಲ್ಲಲ್ವಾ. ಈ ಬೋನ್ಸಾಯ್ ಗಾರ್ಡನು ವಾರದ ಒಂದು ಬುಧವಾರ ಒಂದು ದಿನ ಬಿಟ್ಟು ಮಿಕ್ಕಿದ ಎಲ್ಲ ದಿನ ಕೂಡ ಓಪನ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 12:30ವರೆಗೂ, ಅದಾದ ನಂತರ 3:30ಯಿಂದ 5:30ವರೆಗೂ ಓಪನ್ ಇರುತ್ತೆ. ಮಧ್ಯಾಹ್ನ 12:30ಯಿಂದ 3:30ವರೆಗೂ ಎಲ್ಲಿ ಹೋಗ್ತಾರೆ ಜನ ಅಂತ ನನಗೆ ಕೇಳ್ಬಿಡಿ, ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಮೂವಿ ನೋಡ್ಕೊಂಡು ಬರ್ಬೋದು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಹಾಗೆ ನಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಫೌಂಟನ್ ರೀತಿ ಮಾಡಿದ್ದಾರೆ. ಅಲ್ಲಿ ಸಮುದ್ರ ಮಂಥನ, ಈ ದೇವತೆಗಳು ಮತ್ತು ರಾಕ್ಷಸರುಗಳು ಸೇರಿ ಮಾಡಿದಂಥ ಸಮುದ್ರ ಮಂಥನನ ಕಾನ್ಸೆಪ್ಟ್ನ ಇಲ್ಲಿ ರಿಪ್ಲಿಕಾ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿತ್ತು. ಇದು ಹೇಗೋ ಆಶ್ರಮ ಆದ ಕಾರಣ ಇಲ್ಲಿ ಎಲ್ಲ ಕಡೆ ದೇವಾನುದೇವತೆಗಳ ಸ್ಟ್ಯಾಚ್ಯೂಸ್ಗಳನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಬೃಹತ್ ಕಾರದ ಒಂದು ಸ್ಟ್ಯಾಚ್ಯೂ ಮಾಡಿದ್ರು. ಇದರಲ್ಲಿ ಬರೀ ಸುಮಾರು ಬೇರುಗಳನ್ನೆಲ್ಲ ಮಾಡಿ ಫೇಸ್ ಮಾತ್ರ ಇತ್ತು. ಇದು ಯಾವ ದೇವತೆ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಬೋನ್ಸಾಯ್ ಮರಗಳು ಚೈನಾ ಮತ್ತು ಜಪಾನ್ ದೇಶಗಳಲ್ಲಿ ತುಂಬಾನೇ ಫೇಮಸ್. ಆ ಕಾರಣದಿಂದ ಈ ಗಾರ್ಡನ್ನ ಒಂದು ಪರ್ಟಿಕ್ಯುಲರ್ ಜಾಗನ ಅವರು ಜಪಾನ್ ಮತ್ತು ಚೈನಾ ಶೈಲಿನಲ್ಲಿ ಮಾಡಿದ್ದಾರೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಾಗ ಈ ರಾಮ ಸೇತು ಅಂತೇಳಿ ಒಂದು ರಾಮ ಸೇತುವೆಯನ್ನು ಕಟ್ತಾರೆ ಇಂಡಿಯಾದಿಂದ ಶ್ರೀಲಂಕಾಗೆ. ಅಲ್ಲಿ ಯೂಸ್ ಆದಂಥ ಕಲ್ಲುಗಳು ಇಲ್ಲಿ ಇಟ್ಟಿದ್ದಾರೆ. ಇದನ್ನು ಎತ್ತಕ್ಕೆ ಟ್ರೈ ಮಾಡಿದ್ರೆ ಎತ್ತಕ್ಕಾಗಲ್ಲ, ಕಲ್ಲಂತೆ ಭಾರ ಇದೆ. ಬಟ್ ಇದು ಮುಳುಗೋದೇ ಇಲ್ಲ. ಇದೇ ರೀತಿ ಕಲ್ಲುಗಳ ಸಹಾಯದಿಂದನೇ ಶ್ರೀರಾಮ ಮತ್ತು ಹನುಮಂತ ಸಮುದ್ರನ ದಾಟಿ ಶ್ರೀಲಂಕಾಗೆ ಹೋಗಿರ್ಬೋದು. ಈ ಗಾರ್ಡನ್ನ ಎಂಟ್ರಿ ಫೀಸ್ 25 ರೂಪಾಯಿ ಮಾತ್ರ. ಮಕ್ಕಳಿಗೆ, ಮೋಸ್ಟ್ ಆಫ್ ದ ಮಕ್ಕಳಿಗೆ ಇಲ್ಲಿ ಫ್ರೀಯಾಗೇ ಇರುತ್ತೆ, ಏನು ಚಾರ್ಜಸ್ ತಗೊಳ್ಳಲ್ಲ. ಮೋಸ್ಟ್ ಆಫ್ ದ ಮಕ್ಕಳು ಅಂತಂತಂದರೆ ಮಕ್ಕಳ ಥರ ಕಾಣಿಸೋರಿಗೆ ಮಾತ್ರ. ಈ ಆಶ್ರಮಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಬಾರಿಗೆ 2016ರಲ್ಲಿ 2649 ಬೋನ್ಸಾಯ್ ಮರಗಳು ಇಲ್ಲಿದೆ ಅಂತೇಳಿ ಮೊದಲನೇ ಬಾರಿಗೆ ಅತಿ ದೊಡ್ಡ ಬೋನ್ಸಾಯ್ ಗಾರ್ಡನ್ ಅಂತೇಳಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಬುಕ್ನಲ್ಲಿ ಇವರ ಹೆಸರು ಬರುತ್ತೆ. ಇತ್ತೀಚೆಗೆ 2024ರಲ್ಲಿ 10,836 ಬೋನ್ಸಾಯ್ ಮರಗಳು ಈಗ ಇಲ್ಲಿದೆ. ನಾನು ಮೊದಲೇ ಹೇಳಿದಂಥ 450 ಮರಗಳು ಈ ಆಶ್ರಮನ ಸ್ಟಾರ್ಟ್ ಮಾಡಿದಾಗ ಇದ್ದಂಥ ಮರಗಳು ಅಷ್ಟೇ.